ಎಲ್ಲೈತೆ ಅವ್ರ ಮನೆ ನೋಡಿದ್ಯೇನೋ ನಾಗೇಂದ್ರ? ಹ್ಞೂ ಸರ್ ನೋಡಿದ್ದೀನಿ. ನಡೀರಿ ಉಪ್ಪಿನಕಾಯಿ ಶೆಡ್ಡು ಅವ್ರ ಮನೆ ಎಲ್ಲ ನೋಡಿದ್ದೀನಿ. ಆ ಗೌರಿ ಅನ್ನೋರ ಮನೆ, ನೇತ್ರ ಅನ್ನೋರ ಮನೆ. ಮೊದಲು ನೇತ್ರ ಅನ್ನೋರ ಮನೆಗೆ ಹೋಗೋಣ ನಡೀರಿ ಸರ್. ಅವರೇ ಇದಕ್ಕೆ ಎಡ್ಡು. ಆ ಗೌರಿ ಅವ್ರಿಗೆ ಏನು ಗೊತ್ತಾಗಲ್ಲ, ಅಷ್ಟಕ್ಕಷ್ಟೇ ಅವರು. ಆ ನೇತ್ರ ಅವ್ರು ಹೇಳಿದ ಮಾತು ಕೇಳ್ತಾರೆ ಅಷ್ಟೇನೆ. ಏನೋ ಜೊತೆಗೆ ಉಪ್ಪಿನಕಾಯಿ ಮಾಡೋಕ್ಕೆ ಅಂತ ಜೊತೆಗೆ ಹಾಕೊಂಡವ್ರೆ ಅಷ್ಟೇನೆ. ಓ ಹೌದೇನು, ಸರಿ ಆಯಿತು. ಆ ನೇತ್ರ ಅನ್ನೋರ ಮನೆಗೆ ಕರ್ಕೊಂಡು ನಡಿ, ಮಾತಾಡೋಣ ಇಲ್ಲೇನೆ. ಆ ರಾಮ್ ಪ್ರಸಾದನು ಸಮೃದ್ಧಿ ಉಪ್ಪಿನಕಾಯಿ ಮುಚ್ಚಬೇಕು, ಆ ಥರ ಆಗಬೇಕು. ಇವರು ನಮಗೇನಾದರೂ ಕ್ವಾಲಿಟಿ ಉಪ್ಪಿನಕಾಯಿ ಕಳಿಸಿದ್ರೆ ಅವ್ನ ಮನೆ ಬಾಗಿಲು ಹಾಕೊಂಡು ಹೋಗ್ಬೇಕಾಗುತ್ತೆ ಉಪ್ಪಿನಕಾಯಿ ಫ್ಯಾಕ್ಟ್ರಿದು. ಆ ಥರ ಮಾಡೋಣ ಬಾ. ಹೌದು ಸರ್, ನಾನು ಅಷ್ಟೇನೆ ಹೇಳ್ದೆ ಕೇಳಿದೆ ಕೆಲಸದಿಂದ ತೆಗ್ದಾಕ್ತಾವಯ್ಯ. ಏನೋ ಒಂದು ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಸರ್ ಅಂತ ಕೇಳಿದಕ್ಕೆ ಹಂಗೆ ಆಗಬೇಕು. ನಡೀರಿ. ಇವ್ರು ಏನಾದರೂ ಉಪ್ಪಿನಕಾಯಿ ಕೊಟ್ಟರೆ ಇವ್ರದ್ದು, ಆಮೇಲೆ ಆ ಸೂಜಿ ಅನ್ನೋರ್ದು ನಾನು ಊರು ತೋರಿಸ್ತೀನಿ ಸರ್. ಇವ್ರ ನಾದಿನಿ ಅವರು, ಅವ್ರ ಹತ್ರನೂ ಡೀಲ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಅವರು ನಿಮಗೆ ಉಪ್ಪಿನಕಾಯಿ ಕೊಡ್ತಾರೆ. ಆವಾಗ ಸಮೃದ್ಧಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮುಚ್ಕೊಂಡೇ ಹೋಗುತ್ತೆ. ನಿಮ್ಮ ಆಸೆ ನೆರವೇರುತ್ತೆ ಆದಷ್ಟು ಬೇಗ. ಹೌದಾ, ಈಗ ಹೋಗ್ತಾನ ಹಂಗೇನೆ ಆ ಸೂಜಿ ಅನ್ನೋರು ಊರಿಗೂ ಹೋಗ್ಬಿಟ್ಟು ಅವ್ರ ಹತ್ರನೂ ಮಾತುಕತೆ ಆಡ್ಕೊಂಡು ಹೋಗೋಣ. ನಾವೇ ಆರ್ಡ್ರ್ ಕೊಡ್ತೀವಿ, ಅವ್ರ ಹತ್ರ ಆರ್ಡ್ರ್ ತೊಗೋಬೇಡ್ರಿ, ನಮಗೆ ಉಪ್ಪಿನಕಾಯಿ ಕೊಡ್ರಿ ಅಂತನೂ ಹೇಳೋಗೋಣ. ಮೊದಲು ಇವ್ರ ಹತ್ರ ಡೀಲ್ ಕುದುರಿಸ್ಕೊಂಡು ಹೋಗೋಣ ಬಾ. ನಮಗೂ ಇಂಥ ಹಳ್ಳಿ ಜನಗಳೇ ಬೇಕಾಗಿತ್ತು ಉಪ್ಪಿನಕಾಯಿ ಮಾಡೋಕ್ಕೆ. ಯಾಕೆಂದರೆ ಸಿಟಿಲಿ ಬರೀ ಕೆಮಿಕಲ್ ಅದು ಇದು. ಹಳ್ಳಿ ಜನಗಳಾದರೆ ಚೆನ್ನಾಗಿ ನ್ಯಾಚುರಲ್ ಆಗಿ ಮಾಡ್ತಾರೆ ಉಪ್ಪಿನಕಾಯಿನ ಅಂತನ ಎಲ್ಲರೂ ಆ ಫ್ಯಾಕ್ಟ್ರಿ ಉಪ್ಪಿನಕಾಯಿಗೇನೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ನಮ್ಮ ಫ್ಯಾಕ್ಟ್ರಿಗೂ ಡಿಮ್ಯಾಂಡ್ ಬರುತ್ತೆ. ಹೌದು ಸರ್, ನಾನು ಇದ್ದೀನಲ್ಲ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ನಡೀರಿ. ಇದೇನೋ ಇದು, ಇವ್ರ ಮನೆ ಮುಂದೆ ಎಮ್ಮೆ ಎಲ್ಲ ಐತೆ. ಯಾರ ರೈತರಲ್ವಾ ಸರ್, ಎಮ್ಮೆ ಎಲ್ಲ ಕಟ್ಕೊಂಡಿರ್ತಾರೆ. ಹಾಲು ಬೇಕಲ್ಲ, ಹಾಲು ಮೊಸರು ಎಲ್ಲನ. ಅದಕ್ಕೆ ಇವರೇ ಎಲ್ಲನ ಅಂಗಡಿಲೆಲ್ಲ ತರಲ್ಲ ಸರ್. ಇಲ್ಲೆಲ್ಲ ಸಿಗಲ್ಲ ಪ್ಯಾಕೆಟ್ ಹಾಲು, ಬೆಂಗಳೂರು ಥರನ. ಅದಕ್ಕೆ ಮನೆಗೆ ಒಬ್ಬೊಬ್ಬರು ಎಮ್ಮೆ ಹಸು ಎಲ್ಲ ಕಟ್ಕೊಂಡಿರ್ತಾರೆ. ಓ ಹೌದಾ, ಸರಿ ಆಯ್ತು ನಡಿ, ಕಟ್ಕೊಳ್ಳಿ, ನಮ್ಗೇನಂತೆ. ಸರಿ, ಮನೇಲಿ ಇದ್ದಾರೇನೋ ಅವರು, ನೇತ್ರ ಅವರು? ನೇತ್ರಕ್ಕ, ನೇತ್ರ ಅವರೇ ಬಂದ್ರಾ ಸರ್? ಯಾವಾಗ ಬಂದ್ರಿ? ನಾಗೇಂದ್ರ ಚೆನ್ನಾಗಿದ್ದೀರಾ? ಬರೀ ಸರ್, ಒಳಗಡೆ ಹೋಗೋಣ. ಇಲ್ಲಮ್ಮ, ನಾವು ಒಳಗಡೆ ಬಂದು ಕೂತ್ಕೊಳ್ಳಂಗೆ ಟೈಮ್ ಇಲ್ಲ, ಹೋಗ್ಬೇಕು. ಬೇಗ ನೀವು ಶೆಡ್ಡು, ಆಮೇಲೆ ನಿಮ್ದು ಏನೇನಿದೆ ಪ್ಲ್ಯಾನು, ಯಾವ ಥರ ನೀವು ಉಪ್ಪಿನಕಾಯಿ ಮಾಡ್ತೀರಾ ಅಂತ ಹೇಳಿ ನಮ್ಗೆ ಸ್ವಲ್ಪ ಹೇಳ್ಬಿಟ್ರೆ ನಾವು ಇನ್ನೊಂದು ಕಡೆ ಹೋಗ್ಬೇಕು. ಹೌದಾ ಸರ್, ನಾನು ಊರಿಗೆ ಹೋಗಿದ್ದೆ ಸರ್. ಹಿಂಗೇನೆ ನಮ್ಮ ಅತ್ತೆ ಮಗಳು ಅಲ್ಲ, ಅತ್ತೆ ಊರಿಗೆ ಹೋಗಿದ್ವಿ. ಇನ್ನು ಬೆಳಿಗ್ಗೆ ಇನ್ನು ಬಂದೆ. ಬನ್ನಿ ಸರ್, ಇಲ್ಲೇ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾಳೆ, ಅದೇ ಅವತ್ತು ನಮ್ಮ ಜೊತೆ ಬಂದಿದ್ಲಲ್ಲ ಗೌರಿ ಅಂತನ, ಅವಳು ಕರ್ಕೊಂಡ್ಬಿಟ್ಟು ನಾವು ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ಬನ್ನಿ ಸರ್. ಸರಿ ಆಯ್ತು ನಡಿಯಮ್ಮ. ನಿಮ್ದೇನಾ ಎಮ್ಮೆ? ಅಯ್ಯೋ, ನಮ್ಮ ಮಾವ ನೋಡಿ ಇವತ್ತು ಎಮ್ಮೆನ ತಂದು ಇಲ್ಲೇ ಮನೆ ಬಾಗಿಲಿಗೆ ಕಟ್ಟಾಕಿರೋದ. ಸರ್ ಬೇರೆ ಇವತ್ತೇ ಬಂದೇವ್ರಿ, ಏನು ಅಂದ್ಕೊಂಡ್ರು ಏನೋ. ಹೌದು ಸರ್, ನಮ್ಮದೇ ಎಮ್ಮೆ ಹಾಲು ಕರೀತೈತೆ. ನಮ್ಮ ಮಾವರು ಹೊಡ್ಕೊಂಡು ಹೋಗ್ತಾರೆ. ಏನು ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡಿ ಸರ್, ಹಳ್ಳಿ ಜನ ಅಲ್ವಾ, ಎಮ್ಮೆಗಳನ್ನೆಲ್ಲ ನಮ್ಮ ಮನೆ ಹತ್ರನೇ ಕಟ್ಕೊಳ್ಳೋದು. ಪರವಾಗಿಲ್ಲಮ್ಮ, ನನಗೂ ಅರ್ಥ ಆಗುತ್ತೆ. ಸರಿ ನಡಿ. ಸರಿ ಬನ್ನಿ ಸರ್, ಹೋಗೋಣ. ಗೌರಿ, ಹೇ ಗೌರಿ, ಹೇ ಗೌರಿ, ಬೇಗ ಬಾರೆ. ಏನ್ ನೇತ್ರ? ಸರ್ ಬಂದಿದ್ದಾರೆ, ನಾವು ಅವತ್ತು ಹೋಗಿದ್ವಲ್ಲ ಉಪ್ಪಿನಕಾಯಿ ಫ್ಯಾಕ್ಟ್ರಿಗೆ, ಆ ಸರ್ ಬಂದಿದ್ದಾರೆ. ಮಾತಾಡ್ಸ್ಕೊಂಡು ಡೀಲ್ ಮಾಡ್ಕೊಂಡು ಹೋಗೋಣ ಅಂತ. ನಾವು ಉಪ್ಪಿನಕಾಯಿ ಆರ್ಡರ್ ಕೊಡ್ತಾರಂತೆ ಇವರು. ಬಾ, ನಾವು ಉಪ್ಪಿನಕಾಯಿ ಶೆಡ್ ಹತ್ರ ಕರ್ಕೊಂಡು ಹೋಗೋಣ. ಉಪ್ಪಿನಕಾಯಿ ಆರ್ಡರ್ ಸಿಗ್ಲಿಲ್ಲ, ಒಂದೇ ಸಲಾಗೆ ಬಾಗಿಲು ಮುಚ್ಕೊಂಡ್ರು ಅಂತ ಆಡ್ಕೊಳ್ಳೋರ್ ಬಾಯಿಗೆ ಬೀಗ ಬೀಳುತ್ತೆ ಇನ್ಮೇಲೆ. ನಮ್ಗೆ ಇವರು ಎಷ್ಟು ಆರ್ಡರ್ ಕೊಡ್ತಾರೆ ಗೊತ್ತಾ, ನಮ್ಗೆ ಮಾಡಕ್ಕಾಗಬಾರ್ದು, ಆ ಥರ ಆರ್ಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಬಾ, ನಮ್ಮ ಕಷ್ಟ ಎಲ್ಲ ತೀರ್ತು. ಅವ್ನು ಯಾವನವನು ಸಮೃದ್ಧಿ ಉಪ್ಪಿನಕಾಯಿ ಇಲ್ದಿದ್ರೆ ಏನಂತೆ, ಏನು ಬೇರೆಯವ್ರಿಗೆ ಗೊತ್ತೇ ಇಲ್ಲ ಅಂತ ತಿಳ್ಕೊಬಿಟ್ಟವನಿ. ಹೌದೇ ನೇತ್ರ? ನಮಸ್ಕಾರ ಸರ್. ಬನ್ನಿ ಸರ್, ಟೀ ಮಾಡ್ತೀನಿ, ಟೀ ಕುಡ್ದು ಹೋಗೋಣ ಆಮೇಲೆ. ಅಯ್ಯೋ, ಟೀ ಏನು ಕುಡಿಯಲ್ವಂತೆ ಅವರು. ಬಾ, ಮೊದಲು ಹೋಗಿ ನಮ್ಮ ಆರ್ಡ್ರು ತಗೋಬೇಕು, ಆಮೇಲೆ ಟೀ ಕುಡಿಯೋದು ಊಟ ಮಾಡೋದು ಇದ್ದಿದ್ದೇನೆ. ಬಾ, ಶೆಡ್ ಹತ್ರ ಕರ್ಕೊಂಡು ಹೋಗೋಣ. ಸರಿ ಬನ್ನಿ ಸರ್, ಹೋಗೋಣ. ಬನ್ನಿ ಸರ್. ಓ ಇದೇನಾ ಶೆಡ್ಡು? ಪರವಾಗಿಲ್ಲ, ದೊಡ್ಡದಾಗಿ ಮಾಡ್ಕೊಂಡಿದ್ದೀರಾ. ಹೌದು ಸರ್, ಇದಾಲೆ ಮಾಡಿ 1 ವರ್ಷದ ಮೇಲಾಯ್ತು. ನಾನು ನಾದ್ನಿ ಸೂಜಿ ಮಾಡ್ತಾ ಇದ್ವಿ. ಈಗ ಅದೇ ಸಮೃದ್ಧಿ ಉಪ್ಪಿನಕಾಯಿಗೆ ಆರ್ಡ್ರು ಎಲ್ಲ ಕೊಡ್ತಾ ಇದ್ದಾಳಲ್ಲ ನಮ್ಮ ಸೂಜಿ ಮಾಡಿ. ಅವಳೆ ಉಪ್ಪಿನಕಾಯಿಂದಾನೆ ಅವ್ರಿಗೆ ಫ್ಯಾಕ್ಟ್ರಿಯವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದಂತೆ. ನೀವು ನನಗೆ ಕೊಡಿ, ನಿಮ್ಗೂ ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ. ಅದಕ್ಕೆ ತಾನೇ ಇಲ್ಲಿಗಾನ ಹುಡ್ಕೊಂಬಂದಿರೋದು. ನಾನು ಅದು ಯಾಕೆ ಅವರು ಉಪ್ಪಿನಕಾಯಿಗೆ ಅಷ್ಟೊಂದು ಡಿಮ್ಯಾಂಡ್ ಐತೆ ಅಂತ ಯೋಚನೆ ಮಾಡ್ತಿದ್ದೆ. ಈ ನಾಗೇಂದ್ರ ನನ್ನ ಹತ್ರಕ್ಕೆ ಬಂದಮೇಲೆ ಗೊತ್ತಾಯ್ತು, ಹಳ್ಳಿ ಜನಗಳ ಹತ್ರ ಉಪ್ಪಿನಕಾಯಿ ಮಾಡಿಸ್ತಾ ಇದ್ದಾರೆ ಅವರು ಅಂತನ. ಹಂಗಾಗಿ ನಾನು ಯಾರನ್ನಾದ್ರೂ ಹುಡುಕ್ತಾ ಇದ್ದೆ, ಅಷ್ಟೊಳಗೆ ನೀವೇ ಹುಡ್ಕೊಂಬಂದ್ರಿ. ಒಳ್ಳೇದಾಯ್ತು ನೀವು ಬಂದಿದ್ದು. ನಮಗೂ ಅಷ್ಟೇ ಸರ್, ನೀವು ಸಿಕ್ಕಿದ್ದು ಬಡವ್ರ ಮನೆಗೆ ಭಾಗ್ಯನೇ ಬಂದಂಗಾಯ್ತು.
ಅವಯ್ಯ ನಮಗೂ ಹೋದ್ ತಿಂಗಳು ಆರ್ಡರ್ ಕೊಟ್ಟಿದ್ದಾರೆ, ಈ ತಿಂಗಳು ಆರ್ಡರೇ ಕೊಟ್ಟಿಲ್ಲ. ನಿಮ್ಮ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತನ ಹೇಳ್ಬಿಟ್ರು ಸರ್. ಬನ್ನಿ ಸರ್, ನಿಮ್ಗೇನೆ ಒಂದೆರಡು ಡಬ್ಬ ಇದಾವೆ ಕೊಡ್ತೀನಿ, ತಿನ್ ನೋಡಿ ಹೇಗಿರುತ್ತೆ ಅಂತನ. ತಿನ್ ನೋಡ್ಬಿಟ್ಟು ಕ್ವಾಲಿಟಿ ನೋಡ್ಕೊಡಿ. ಆ ಸೂಜಿಗಿಂತ ನಾನು ಸಖತ್ತಾಗಿ ಮಾಡ್ತೀನಿ ಸರ್. ಹೌದಾ, ಸರಿ ಆಯಿತು. ಅದಕ್ಕಿಂತ ನಮಗೆ ಜಾಸ್ತಿ ಡಿಮ್ಯಾಂಡ್ ಬರಬೇಕು. ಆಮೇಲೆ ನಿಮಗೆ ನೋಡಿ ಆರ್ಡ್ರು ಅಷ್ಟು ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಸರಿ ಸರ್, ಆಯ್ತು. ನಮ್ಗಂತೂ ತುಂಬಾ ಸಂತೋಷ ಆಯ್ತು. ಬನ್ನಿ, ನಮ್ಮೂರಾಗೆಲ್ಲ ಆಡ್ಕೊಂತ ಇದ್ರು ಸರ್, ಒಂದೇ ತಿಂಗಳಲ್ಲಿ ಟುಸ್ ಆಯ್ತು ಇವ್ರದ್ದು ವ್ಯಾಪಾರ ಅಂತಾನ. ಇಲ್ಲೇ ಅಲ್ಲಿ ಇಲ್ಲಿ ಅಂಗಡಿಗೂ ಹೋಟ್ಲುಗಳಿಗೂ ಕೊಡ್ತಾ ಇದ್ವಿ. ಅವರು ಏನ್ ಜಾಸ್ತಿ ತಗೊಂಬಲ್ಲ, ತಿಂಗಳಿಗೆ ಒಂದ್ಸಲನೋ 2 ಸಲನೋ ತಗೊಂತಾರೆ ಅಷ್ಟೇ. ಹೌದಾ, ಸರಿ ಆಯಿತು, ನಡಿಯಮ್ಮ. ಇದೆ ಸರ್ ನಮ್ಮ ಶೆಡ್ಡು. ಎಲ್ಲ ಖಾಲಿ ಆಗೈತೆ, ಯಾವ್ದು ಆರ್ಡರ್ ಇಲ್ವಲ್ಲ ಅದಕ್ಕೆ ಖಾಲಿ ಐತಿ. ಗೌರಿ, ಹೋಗಿ ಒಳಗಡೆ ಒಂದೆರಡು ಡಬ್ಬ ಇದಾವಲ್ಲ ತೆಗ್ದಿಟ್ಟಿರವು, ಅಲ್ಲಿ ಮಾಡತ್ತಾಗೆ ಉಪ್ಪಿನಕಾಯಿ ಮಾಡತ್ತಾಗೆ ಅಡಿಗೆ ಮನೆಗೆ ಹೋಗು, ತಗೊಂಬ ಹೋಗು, ಸರ್ಗೆ ಕೊಡೋಣ. ಸರಿ ಆಯ್ತು ನೇತ್ರ, ತಗೊಂಬತ್ತೀನಿ. ಹಂಗೆ ಮಾತಾಡ್ತಾ ಇರು. ಸರ್, ನಮಗೆ ದೇವ್ರು ಬಂದಂಗೆ ಬಂದಿದ್ದೀರಾ. ನಿಮಗೆ ಎಷ್ಟು ಬೇಕು ಸರ್, ಈ ತಿಂಗಳನ್ನೇ ಆರ್ಡರ್ ಕೊಡಿ. ನೀವು ಕೇಳಿದಷ್ಟು ನಾವು ಮಾಡ್ಕೊಡ್ತೀವಿ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಮಾಡೋಕ್ಕಾಗುತ್ತೆ ತಿಂಗಳಿಗೆ? ತಿಂಗಳಿಗೆ ಒಂದು 10,000ದಿಂದ 20,000ದವರೆಗೂ ಆರ್ಡರ್ ತಗೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. ಬೇಕಂದ್ರೆ ಇನ್ನೂ ಇಬ್ರು ಕೂಲಿ ಹಾಳುಗಳು ಇಟ್ಕೊಂಡು ಮಾಡ್ಕೊಡ್ತೀವಿ ಸರ್. ಸರಿ ಆಯಿತು, ನಮಗೆ ಸದ್ಯಕ್ಕೆ ಅಷ್ಟು ಬೇಡ. ಒಂದು 10,000 ಆರ್ಡರ್ ತಗೊಳ್ಳಿ ಈ ತಿಂಗಳು. ನೋಡೋಣ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಿಮಗೆ ಆರ್ಡರ್ ಕೊಡ್ತೀವಿ. ಸರ್, ದಯವಿಟ್ಟು ಅವ್ರ ಥರ ಮಾಡಬೇಡಿ. ಒಂದು ತಿಂಗಳು ಆರ್ಡರ್ ಕೊಡೋದು, ಒಂದು ತಿಂಗಳು ಇಲ್ಲ ಅಂತ ಅನ್ನೋದು. ನಾವು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಂತ ಉಪ್ಪಿನಕಾಯಿನೇ ಕಳಿಸ್ತೀವಿ ಸರ್. ನಿಮ್ಮ ಫ್ಯಾಕ್ಟ್ರಿ ಎಲ್ಲೋ ಹೋಗುತ್ತೆ ಸರ್. ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ದುಡ್ಡು ಕೊಡೋದಾದರೆ ಆ ಫ್ಯಾಕ್ಟ್ರಿ ಇದಾರಲ್ಲ, ಸಮೃದ್ಧಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ, ಅವ್ರ ಸೂಜಿ ಮಾಡ್ಕೊಡ್ತಾಳ ಸರ್. ನಾನು ನಾದಿನಿ ಅವಳಿಗೂ ಹೇಳ್ಬಿಟ್ಟು ಅವ್ರಿಗೆ ಮಾಡ್ಕೊಡ್ಬೇಡ ಉಪ್ಪಿನಕಾಯಿನ, ಇವರಿಗೆ ಮಾಡ್ಕೊಡು ಅಂತ ನಾನು ನಿಮಗೆ ಕೊಡಿಸ್ತೀನಿ ಸರ್. ಅವ್ರ ಹತ್ರ ಡೀಲ ಕ್ಯಾನ್ಸಲ್ ಮಾಡ್ಕೊಂಬಂಗೆ ಮಾಡಿಬಿಡ್ತೀನಿ. ಹೌದೇನ್ರಿ, ನಾವು ಇವತ್ತು ಇಲ್ಲಿ ಮುಗಿಸ್ಕೊಂಡು ಅವ್ರ ಹತ್ರನೇ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆ ಸಮೃದ್ಧಿ ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ಮಾಡ್ಕೊಡೋದು ಬಿಟ್ಟು ನಮಗೆ ಮಾಡಿಕೊಡ್ರಿ ಅಂತನ ಕೇಳೋಣ ಅಂತ ಹೋಗೋಣ ಅಂತಿದ್ವಿ. ನೀವು ಅದನ್ನೇ ಹೇಳ್ತಾ ಇದ್ದೀರಾ? ಹೌದು ಸರ್, ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತೀವಿ ಅಂದರೆ ಒಪ್ಕೊಂತಾರೆ. ನೀವೇ ಹೋಗಿ ಕೇಳ್ರಿ, ನಾನು ಹೇಳಿದೆ ಅಂತ ಹೇಳ್ಬೇಡಿ. ಯಾಕೆಂದರೆ ನನ್ನ ಮೇಲೆ ಒಂದು ಸ್ವಲ್ಪ ಸಿಟ್ಟು ಅವಳು. ನಾನು ಹೇಳಿದ್ದೀನಿ ಅಂದರೆ ಏನೋ ಕುತಂತ್ರ ಮಾಡಕ್ಕೆ ಹೇಳಿ ಕಳಿಸಿದಾಳೆ ಅಂತ ತಿಳ್ಕೊಂಡ್ಬಿಡ್ತಾಳೆ ಅವಳು ಸೂಜಿ. ಅದಕ್ಕೆ ನೀವೇ ಹೋಗಿ ಕೇಳಿ. ದುಡ್ಡು ಜಾಸ್ತಿ ಕೊಡ್ತೀವಿ ನಿಮಗೆ, ಅವ್ರು ಕೊಡೋದಕ್ಕಿಂತ 100 ರೂಪಾಯಿ ಜಾಸ್ತಿ ಕೊಡ್ತೀವಮ್ಮ ಅಂತ ಹೇಳ್ಬಿಡ್ರಿ. ದುಡ್ಡು ಜಾಸ್ತಿ ಅಂದರೆ ಯಾರೇ ಆದರೂ ಒಪ್ಕೊಂತಾರೆ. ಅದು ಅಲ್ಲದೆ ಇವಾಗ ಅವರು ಹೊಸ ಮನೆ ಬೇರೆ ಕಟ್ಟಿದ್ದಾರೆ, ಸಾಲಾಗಿಲ್ಲ ಮಾಡ್ಕೊಂಡಿದ್ದಾರೆ, ಬಡ್ಡಿ ಗಡ್ಡಿ ಕಟ್ಟಬೇಕಲ್ಲ. ದುಡ್ಡು ಜಾಸ್ತಿ ಬರುತ್ತೆ ಅಂದರೆ ನಿಮಗೆ ಮಾಡ್ಕೊಡ್ತಾಳೆ ಅವಳು. ಹೌದಾ, ಹಾಗಾದ್ರೆ ಸರಿ, ಇಲ್ಲಿ ಮುಗಿಸ್ಕೊಂಡು ಹೋಗ್ತೀವಿ ಸೀದಾ. ಅವ್ರೂರು ಯಾವ್ದು ಹೇಳಿ? ರಾಮನಹಳ್ಳಿ ಅಂತ ಸರ್. ಕೇಳ್ಕೊಂಡು ಹೋಗಿ, ಇಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಅದೇ ನನ್ನ ತವ್ರ ಮನೆ ಕೂಡ. ಸಾವುಕಾರ ಸಿದ್ದಪ್ಪ ಅವರು ಅಂತ ನಮ್ಮ ಅಪ್ಪಯ್ಯ. ಹೌದಾ, ಅವ್ರ ಯಜಮಾನ್ರ ಹೆಸರೇನು? ಸೂಜಿ ಅವ್ರ ಯಜಮಾನ್ರ ಹೆಸರು? ಅವ್ರ ಹೆಸರು ಕಾಂತ ಅಂತನ, ಅವ್ರ ಅತ್ತೆ ಹೆಸರು ದೇವಮ್ಮ ಅಂತನ. ಅವರು ಉಪ್ಪಿನಕಾಯಿ ಹೆಸರು ದೇವಿ ಉಪ್ಪಿನಕಾಯಿ ಅಂತನ. ದೇವಿ ಉಪ್ಪಿನಕಾಯಿ ಮಾಡ್ತಾರಲ್ಲ ಸೂಜಿ ಅನ್ನೋರು. ಎಲ್ಲಿ ಇರುತ್ತೆ ಅಂತ ಹೇಳಿ ಕೇಳ್ಕೊಂಡು ಹೋಗಿ, ಸಿಗುತ್ತೆ. ಇವ್ ನೋಡಿದಾನೆ ಅನ್ಸುತ್ತೆ. ಇಲ್ಲ, ನಾನು ನೋಡಿಲ್ಲ. ಹೌದಾ, ಸರಿ ಆಯ್ತು, ನಾನು ಅಡ್ರೆಸ್ ಎಲ್ಲ ಬರ್ಕೊಡ್ತೀನಿ, ಹೋಗಿ. ನೇತ್ರ ಬಾಟ್ಲಿ ಇರಲಿಲ್ಲ, ಪ್ಯಾಕೆಟ್ ಇದಾವೆ, ಇವನ್ನೇ ಕೊಡೋಣ ಅವ್ರಿಗೆ ಟೇಸ್ಟ್ ಮಾಡಕ್ಕೆ. ಹೌದಾ, ಬಾಟ್ಲಿ ಇಲ್ವಾ? ಅಯ್ಯೋ, ಸರಿ ತಗೊಂಬ, ಅವನ್ನೇ ಕೊಡೋಣ. ಇನ್ನೇನು ಅವರು ಬರೀ ಟೇಸ್ಟ್ ನೋಡೋಕ್ಕಷ್ಟೇ ಅಲ್ವಾ ತಗೊಂಡೋಗೋದು. ಕೊಡು ಸರ್. ಇವೇನೆ ನಾವು ಮಾಡೋ ಉಪ್ಪಿನಕಾಯಿ. ನಮ್ದು ದುರ್ಗಾ ಉಪ್ಪಿನಕಾಯಿ ಅಂತನ ಹೆಸರಿಟ್ಟಿದ್ದೀವಿ. ನೀವು ತಿಂಗಳ ಮಿಸ್ ಮಾಡದೆ ನಮ್ಗೆ ಆರ್ಡರ್ ಕೊಟ್ಟರೆ ನಮಗೆ ತುಂಬ ಉಪಕಾರ ಆಗುತ್ತೆ. ನಿಮ್ಮ ಫ್ಯಾಕ್ಟ್ರಿನೂ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ನಿಮ್ಮ ಕಾಂಪಿಟೇಟ್ರು ಆ ಸಮೃದ್ಧಿ ಉಪ್ಪಿನಕಾಯಿಯವರು ಫ್ಯಾಕ್ಟ್ರಿಯವರು ಫ್ಯಾಕ್ಟ್ರಿ ಮುಚ್ಕೊಂಡು ಹೋಗ್ತಾರೆ. ನೀವೇನಾದ್ರೂ ಇಲ್ಲೂ ಆರ್ಡರ್ ಕೊಟ್ಟು ಸೂಜಿಗೂ ನೀವೇ ಆರ್ಡರ್ ಕೊಟ್ಟರೆ ನಿಮ್ಮ ಫ್ಯಾಕ್ಟ್ರಿನೇ ಮುಂದೆ ಬರುತ್ತೆ. ನಾವು ಅದಕ್ಕೆ ತಾನೇ ಇಲ್ಲಿಗಾನ ಹುಡ್ಕೊಂಬಂದಿರೋದು. ನಮಗೇನೆ ಟಕ್ಕರ್ ಕೊಡ್ತಾರೆ. ನಾವು ಮುಂಚೆ ಹಿಂಗಿರ್ಲಿಲ್ಲಮ್ಮ. ಮುಂಚೆ ಸಿಟಿಲೇ ಉಪ್ಪಿನಕಾಯಿ ಮಾಡಿಸಿದ್ವಲ್ಲ ನಮ್ಮ ಫ್ಯಾಕ್ಟ್ರಿಲೇ, ಅಲ್ಲಿ ನಮ್ಮ ಉಪ್ಪಿನಕಾಯಿನ ಜಾಸ್ತಿ ಡಿಮ್ಯಾಂಡ್ ಇತ್ತು. ಆದರೆ ಯಾವಾಗ ಅಯ್ಯಪ್ಪ ಅವನು ರಾಮಪ್ರಸಾದ್ ಹಳ್ಳಿಗೆಲ್ಲ ಬಂದು ಆರ್ಡರ್ ಕೊಡೋಕ್ಕೆ ಇಲ್ಲಿಂದ ತೊಗೊಂಡೋಗಕ್ಕೆ ಶುರು ಮಾಡಿದ್ನೋ ಅವಾಗಿಂದ ನಮ್ಮ ಫ್ಯಾಕ್ಟ್ರಿ ಡೌನ್ ಆಯಿತು, ಅವ್ರದ್ದು ಮೇಲಕ್ಕೆ ಹೋಯ್ತು. ಹೌದಾ ಸರ್, ಇನ್ಮೇಲೆ ನಿಮ್ಮ ಫ್ಯಾಕ್ಟ್ರಿನ ಮೇಲಕ್ಕೆ ಹೋಗುತ್ತೆ, ತಗೊಳ್ಳಿ ಸರ್. ಕುಡಿ ಅಕ್ಕ. ಸರಿ ಅಮ್ಮ, ನಾವು ಟೇಸ್ಟ್ ನೋಡ್ತೀವಿ. ಹೆಂಗೆ ಕಾರಲ್ಲೇ ಹೋಗ್ಬಿಟ್ಟು ತಿನ್ಕೊಂಡು ಹೋಗ್ತೀವಿ. ನಿಮಗೆ ಕೊಡ್ತಾ ಇದ್ದೀವಿ ಆರ್ಡ್ರನ್ನ. 10,000 ಆರ್ಡರ್ ಮಾಡಿಕೊಡಿ. ಆಮೇಲೆ ಹೋಗ್ತಾ ಇನ್ನೂ ಜಾಸ್ತಿ ಆರ್ಡರ್ ಕೊಡ್ತೀವಿ. ಚೆನ್ನಾಗಿ ಮಾಡಿಕೊಡಿ ಅಷ್ಟೇನೆ. ನೋಡ್ತಾ ಇರಿ ಸರ್, ನೋಡ್ತಾ ಇರಿ ಹೆಂಗೆ ಮಾಡ್ತೀವಿ ಅಂತನ. ನಿಮ್ಮ ನಂಬಿಕೆನ ನಾವು ಉಳಿಸ್ಕೊಂತೀವಿ. ನೀವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿಗಾನ ಬಂದ್ರಲ್ಲ, ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಆಯ್ತಮ್ಮ.
ಸರ್ ಟೇಸ್ಟ್ ನೋಡ್ಬಿಡಿ ಸರ್, ಟೇಸ್ಟ್ ನೋಡಿ ಹೇಗಿದೆ ಅಂತ ಇಲ್ಲೇ ಹೇಳ್ಬಿಡಿ. ಹೌದು ಸರ್, ತಿಂದು ನೋಡಿ ಸರ್, ಪ್ಯಾಕೆಟ್ ಓಪನ್ ಮಾಡಿ ಹೆಂಗಿದೆ ಅಂತನಾ. ಸರಿ ಸರಿ ರಾಮ, ಹಾಂ ಓಪನ್ ಮಾಡೋ ನಾಗೇಂದ್ರ. ತಗೊಳ್ಳಿ ಸರ್. ತುಂಬ ಚೆನ್ನಾಗಿದೆಯಮ್ಮ. ನೀವೇ ಮಾಡಿದ್ದಾ? ಇದೇ ಥರ ಟೇಸ್ಟ್ ಮಾಡಿ. ಹಾಂ ಹೌದಾ ಸರ್, ಥ್ಯಾಂಕ್ಸ್ ಸರ್. ಇದೇ ಥರ ಟೇಸ್ಟೇ ನಾವು ಮಾಡೋದು ಯಾವಾಗ್ಲೂ. ತುಂಬಾ ಜನ ಕೇಳ್ಕೊಂಡು ಮದುವೆಗಳಿಗೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಇಲ್ಲೇ ತಗೊಂಡು ಹೋಗ್ತಾರೆ ಸರ್. ಹೋಟ್ಲುಗಳು, ಅಂಗಡಿಗಳು ಎಲ್ಲಾನ. ಆದ್ರೆ ಏನ್ ಮಾಡೋದು, ನಮಗೆ ಅವೆಲ್ಲ ಸರಿಯಾಗಲ್ಲ. ದೊಡ್ಡ ದೊಡ್ಡ ಆರ್ಡರ್ ಆದ್ರೆ ನಮ್ಗೆ ಒಳ್ಳೆ ದುಡ್ಡು ಆಗುತ್ತೆ ಅಂತ ನಿಮ್ಮನ್ನು ಹುಡ್ಕೊಂಡ್ ಬಂದ್ವಿ ಅಷ್ಟೇ ಅಲ್ಲಿವರೆಗೂ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.